Hello everyone, welcome back to our Salesforce Marketing Cloud training for the January batch. And today we are continuing on Marketing Cloud Connect. Marketing Cloud Connect ಅಲ್ಲಿ steps 1 to 8 ಆಗಿದೆ. So we have to move on. So ಈಗ move on ಆಗೋದಕ್ಕೆ ಫಸ್ಟ್ ನಾವು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ಗೆ SFMC ಲಾಗಿನ್ ಆಗಬೇಕು. SFMC ಲಾಗಿನ್ ಆಗಿದ್ದೀನಿ. ಆದರೆ SFMC ಲಾಗಿನ್ ಆಗಿರೋದ್ರಿಂದ ಸೆಟಪ್ ಆಕ್ಸೆಸ್ ಬೇಕು. ಇದಕ್ಕೆ ನಿಮಗೆಲ್ಲ ಟೂಲ್ಸ್ ಕೊಡಬೇಕು. ಸೊ ಇಲ್ಲಿಂದ ಮುಂದೆ ನೀವು ಸ್ಟೆಪ್ಸ್ ಮಾಡೋಕ್ಕಾಗಲ್ಲ. ಓಕೆನಾ, ಬರೀ ನೋಡ್ಕೊಳ್ಳಿ ಈಗ. ಸೊ ಪ್ಲಾಟ್ಫಾರ್ಮ್ ಟೂಲ್ಸ್, ಆಪ್ಸ್, ಸೇಲ್ಸ್ಫೋರ್ಸ್ ಇಂಟಿಗ್ರೇಷನ್, ಈ ಟೂಲ್ಸ್ ನಾನು ನೋಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗೆಟ್ ಯು ಅ ಟೂಲ್ ಫಾರ್ ದಿಸ್. ಆ್ಯಂಡ್ ಇದರಲ್ಲಿ ಆಲ್ರೆಡಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ. ಸೊ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿರೋದ್ರಿಂದ ಐ ವಿಲ್ ಜಸ್ಟ್ ಡಿಸ್ಕನೆಕ್ಟ್ ಇಟ್. ಈ ಎಡಿಟ್ ಬಟನ್ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಸದ್ಯಕ್ಕೆ ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡಬಾರ್ದು ಈ ರೀತಿ ರಿಯಲ್ ವರ್ಲ್ಡ್ ಅಲ್ಲಿ. ನಮ್ಗೀಗ ಟ್ರೈನಿಂಗ್ ಪರ್ಪಸ್ ಆಗಿರೋದ್ರಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಡಿಸ್ಕನೆಕ್ಟ್ ಆಯಿತು. ಡಿಸ್ಕನೆಕ್ಟ್ ಆಗೋದಕ್ಕೆ ಒಂದು 2 ನಿಮಿಷ ಆಗುತ್ತೆ. ಆಮೇಲೆ ಲಾಗೌಟ್ ಮಾಡಿ ಲಾಗಿನ್ ಮಾಡ್ತೀನಿ. ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆನಾ, ಸೊ ಈಗ ನಮ್ಮದು ಡಿಸ್ಕನೆಕ್ಟ್ ಆಗುತ್ತೆ. ಈಗ ನಾವು 2 ಸತಿ ಕನೆಕ್ಟ್ ಬಟನ್ ಕ್ಲಿಕ್ ಮಾಡ್ತೀವಿ. ವಿಲ್ ಬಿ ಕ್ಲಿಕ್ಕಿಂಗ್ ಆನ್ ಕನೆಕ್ಟ್ ಬಟನ್ ಟ್ವೈಸ್. ಸೊ ನನಗೆ ಸೇಲ್ಸ್ಫೋರ್ಸ್ CRM ಲಾಗಿನ್ ಬೇಕು. ಇಲ್ಲ ಇದೆ ಸೇಲ್ಸ್ಫೋರ್ಸ್ CRM ಡೆವಲಪರ್. ಸೊ ಡೆವಲಪರಲ್ಲಿ ಅಡ್ಮಿನ್ ಲಾಗಿನ್ ಇದೆ. ಇದು ಪ್ಲೇ ಗ್ರೌಂಡ್. ಇದು ಪ್ಲೇ ಗ್ರೌಂಡ್ ನಾನು ಯೂಸ್ ಮಾಡ್ತಾ ಇಲ್ಲ. ಈ ಅಡ್ಮಿನ್ ಲಾಗಿನ್ ಬೇಕು ಆ್ಯಂಡ್ ನನಗೆ API ಯೂಸರ್ ನೇಮ್ ಪಾಸ್ವರ್ಡ್ ಬೇಕು. ಎಲ್ಲ ರೆಡಿ ಇದೆ ನನ್ನ ಹತ್ರ. ಈಗ ನಾನು ಕನೆಕ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಿಸ್ ಟು ಕಂಪ್ಲೀಟ್. ಇದು ಕಂಪ್ಲೀಟ್ ಆಯಿತು. ಒಂದ್ಸತಿ ಬ್ರೌಸರ್ನ ರೀಲೋಡ್ ಮಾಡ್ತೀನಿ. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋದಕ್ಕೂ ಮುಂಚೆ ಹೇಗಿರುತ್ತೆ ಅಂದರೆ, ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಸೆಟಪ್ ಹೋಗಿ ಸೆಟಪ್ ಅಲ್ಲಿ ಪ್ಲಾಟ್ಫಾರ್ಮ್ ಟೂಲ್ಸ್, ಆಪ್ಸ್, ಸೇಲ್ಸ್ಫೋರ್ಸ್ ಇಂಟಿಗ್ರೇಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕನೆಕ್ಟ್ ಬಟನ್ ಕಾಣಿಸ್ಬೇಕು. ಸೊ ಈ ಕನೆಕ್ಟ್ ಬಟನ್ ಕಾಣಿಸಿದಾಗ ನೀವು ಇದ್ರ ಮೇಲೆ ಒಂದು ಬಟನ್ ಕ್ಲಿಕ್ ಮಾಡ್ತೀರಾ. ಕನೆಕ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಒಂದು ಪಾಪಪ್ ಬರುತ್ತೆ. ಈ ಪಾಪಪ್ ಬಂದಾಗ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ದಟ್ ಈಸ್ API ಯೂಸರ್ ನೇಮ್ ಪಾಸ್ವರ್ಡ್. ನಿನ್ನೆ ಕ್ರಿಯೇಟ್ ಮಾಡಿದ್ವಲ್ಲ ಸೇಲ್ಸ್ಫೋರ್ಸ್ ಅಲ್ಲಿ, ಅದು ಈ ಯೂಸರ್ ನೇಮ್ದು ಆ್ಯಂಡ್ ಪಾಸ್ವರ್ಡ್ ಕೊಡಬೇಕು. ಸೊ ಈ ಪಾಸ್ವರ್ಡ್ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ, ಇಟ್ ವಿಲ್ ರೀಲೋಡ್ ದಿ ಪೇಜ್. ರೀಲೋಡ್ ಪೇಜ್ ಆದಮೇಲೆ ಒಂದು ಆಕ್ಸೆಸ್, ಅಲವ್ ಆಕ್ಸೆಸ್ ಕೇಳುತ್ತೆ. ಅಲವ್ ಕೊಡಿ. ಅಲವ್ ಕೊಟ್ಟ ಮೇಲೆ ವೇಟ್ ಮಾಡಿ. ಆ್ಯಂಡ್ ಮಾರ್ಕೆಟಿಂಗ್ ಕ್ಲೌಡ್ ಬಂದರೆ ಇವೆರಡು ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡಿ. ಇಟ್ ಮೈಟ್ ಟೇಕ್ ಅ ಮಿನಿಟ್ ಆರ್ 2. ಪೇಜ್ ರೀಲೋಡ್ ಆಗುತ್ತೆ ಆಟೋಮೆಟಿಕಲಿ. ಆ್ಯಂಡ್ ನೀವು ಏನು ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀವಿ ಆ ಯೂಸರ್ ನೇಮ್ ತೋರಿಸುತ್ತೆ. ಸೊ ಇದು 50% ಆಫ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. 2 ಕನೆಕ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಒಂದು ಕನೆಕ್ಟ್ ಬಟನ್ನು ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ. ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಫಸ್ಟ್ ನೀವು ಕನೆಕ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಸೊ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಕನೆಕ್ಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಕ್ರಿಯೇಟ್ ಅನ್ API ಯೂಸರ್. ಇದು ಸ್ಟೆಪ್ 9. ಇನ್ SFMC click connect and provide Salesforce CRM API username password. Step 10, create API user in SFMC. ಇದಕ್ಕೆ ಏನಂತ ಹೆಸರು ಕೊಡೋಣ? ಯೂಸರ್ ನೇಮ್ ಕೊಡ್ತೀನಿ ನಾನು ಫಸ್ಟು. ಸೊ ಇದಕ್ಕೆ ಯೂಸರ್ ನೇಮ್ ಏನು ಕೊಡಬೇಕು ಅಂದರೆ, ಐ ವಿಲ್ ಬಿ ಗಿವಿಂಗ್ ಅ ಯೂಸರ್ ನೇಮ್ ಆ್ಯಂಡ್ ದಟ್ ಯೂಸರ್ ನೇಮ್ ಒಂದು ಸತಿ ಲೆಟ್ಸ್ ಹ್ಯಾವ್ ಇಟ್ ಜನರಿಕ್ ಒನ್ ಲೈಕ್ ಇಟ್. ಸೊ ಈಗ ನಾವು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ. _SFMC _API ಯೂಸರ್ _ ಇವತ್ತಿನ ಡೇಟಾ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ. ಇಟ್ ಇಸ್ Feb _11 _2025 ಆಯಿತಾ? ಅದಕ್ಕೆ ಪಾಸ್ವರ್ಡ್ ಕೊಡಬೇಕು. ನಾವು ಪಾಸ್ವರ್ಡ್ ಟೈಪ್ ಮಾಡಬೇಕು. ಸೊ ದಿಸ್ ಇಸ್ ಮೈ ಯೂಸರ್ ನೇಮ್. ಇದನ್ನು ಕ್ರಿಯೇಟ್ ಮಾಡಬೇಕು ಈಗ. ಸೊ ಇದಕ್ಕೆ ಇಮೇಲ್ ID ಬೇಕಾಗುತ್ತೆ. ಸೊ chandra.prasad.raju.yadav@gmail.com ಈ ಇಮೇಲ್ ID ಕೊಡ್ತೀನಿ. ಓಕೆನಾ? ದಿಸ್ ಮೈ ಯೂಸರ್ ನೇಮ್. ಸೊ ಈಗೇನು ಮಾಡ್ಬೇಕು ನಾನು? ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಯೂಸರ್ಸ್ಗೆ ಹೋಗಿ ಐ ವಿಲ್ ಬಿ ಕ್ರಿಯೇಟಿಂಗ್ ಅ ಯೂಸರ್. ಆಯಿತಾ? ಸೊ ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡ್ತೀನಿ. ಈಗ ನಾನು ನೇಮ್ ಕೊಡಬೇಕು.
SFMC API user for MCC. ಇದಕ್ಕೆ ಏನಾದ್ರು ಕೊಡಿ. Email address I should be giving this. ನಾರ್ಮಲ್ ಒಂದು ಯೂಸರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಹೆಂಗ್ ಕ್ರಿಯೇಟ್ ಮಾಡೋದು ಅದೇ ತರ. ಈ ಯೂಸರ್ ನೇಮ್ ಕೊಟ್ಮೇಲೆ ಇಮೇಲ್ ಅಡ್ರೆಸ್ ಕೊಟ್ಮೇಲೆ ಎಲ್ಲೋ ಒಂದು ವೈಟ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಪೇಜ್ ರೀಲೋಡ್ ಆಗುತ್ತೆ. ವೆಯ್ಟ್ ಮಾಡಿ, ಆಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ಬೇಕು. ಯೂಸರ್ ನೇಮ್ ಕೊಡಬೇಕು, API ಯೂಸರ್. ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಲೇಬೇಕು. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮಾಡ್ಬೇಕಾದ್ರೆ ಈ ಚೆಕ್ ಬಾಕ್ಸ್ ಬೇಕೇ ಬೇಕು. ಆಮೇಲೆ ಪಾಸ್ವರ್ಡ್ ಏನ್ ಬೇಕೋ ಪಾಸ್ವರ್ಡ್ ಕೊಟ್ಕೋತೀನಿ ಆ್ಯಂಡ್ ಸೇವ್ ಮಾಡಿ. ಸೊ ಯೂಸರ್ ರೆಡಿ ಆಯ್ತು. ಸೊ ಯೂಸರ್ ರೆಡಿ ಆಗಿರೋದ್ರಿಂದ I should see whether I can log in. Control+Shift+N ಬ್ರೌಸರಲ್ಲಿ mc.exacttarget.com ಈ ಕ್ರಿಯೇಟ್ ಮಾಡಿರೋ ಹೊಸ ಯೂಸರ್ಗೆ ಲಾಗಿನ್ ಹಾಕಿ ಕನ್ಫರ್ಮ್ ಮಾಡ್ಕೋತೀನಿ. ಸೆಕ್ಯೂರಿಟಿ ಕ್ವಶನ್ಸ್ ಬರುತ್ತೆ. ಇದಕ್ಕೆ ಹೆಂಗೂ ನಾನು ರೀಸೆಟ್ ಪಾಸ್ವರ್ಡ್ ಕೊಡಲ್ಲ, ಅದಕ್ಕೆ ನಾನು ಏನೇನೋ ಕೊಡ್ತೀನಿ ಅಂತ. ರಿಯಲ್ ವರ್ಲ್ಡ್ ಅಲ್ಲಿ ನೀವು ಇದನ್ನ ಓದ್ಬಿಟ್ಟು ಕೊಡಬೇಕು. ನಿಮಗೂ ಯೂಸರ್ ನೇಮ್ ಪಾಸ್ವರ್ಡ್ ಬಂದಾಗ ಸೆಕ್ಯೂರಿಟಿ ಕ್ವಶನ್ಸ್ ಕೇಳುತ್ತೆ. ಸೆಕ್ಯೂರಿಟಿ ಕ್ವಶನ್ಸ್ ಎಂಟರ್ ಮಾಡಿ. ಸೆಕ್ಯೂರಿಟಿ ಕ್ವಶನ್ಸ್ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಸಕ್ಸಸ್ಫುಲ್ ಆಯಿತು. ಇದನ್ನ ಲಾಗೌಟ್ ಮಾಡ್ತೀನಿ. ಆಯ್ತಾ? ಸೊ ದಿಸ್ ಇಸ್ ಡನ್. ಆ್ಯಂಡ್ ಇಲ್ಲಿ ಯೂಸರ್ ಇದೆ. ಪರ್ಫೆಕ್ಟ್. ಈಗ ನಾನು ಸೇಲ್ಸ್ಫೋರ್ಸ್ CRM ಲಾಗಿನ್ ಆಗಬೇಕು. ಸೊ ಪ್ರಿಫರಬಲಿ ಈ ಸ್ಟೆಪ್ ಮಾಡಬೇಕಾದ್ರೆ ಇಗ್ನೈಟ್ ಮೋಡ್ಗೆ ಹೋಗಿ Control+Shift+N ನೋಡಿರಿ, login.salesforce.com. ಪ್ರಿಫರಬಲಿ, ಮ್ಯಾಂಡೇಟರಿ ಅಲ್ಲ, ಪ್ರಿಫರಬಲಿ. ಸೊ 9, 10 ಸ್ಟೆಪ್ ಆಯಿತು. ಈಗ ನಾನು ಡೆವಲಪರ್ ಅಡ್ಮಿನ್ಗೆ ಲಾಗಿನ್ ಆಗ್ತೀನಿ. ಅಡ್ಮಿನ್ಗೆ ಲಾಗಿನ್ ಆಗಬೇಕು. ಬರೀ ಕನೆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ ನಮಗೆ ಬೇಕಾಗಿರುತ್ತೆ. ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಕೆಲವು ಸ್ಟೆಪ್ಸ್ ಮಿಸ್ ಆಗ್ಬೋದು. ಸೊ ಇನ್ನೊಂದ್ಸತಿ ನೋಡಿದಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ಈಗ ನಾನು ಸೇಲ್ಸ್ಫೋರ್ಸ್ CRM ಅಲ್ಲಿ ಇದ್ದೀನಿ. ಪ್ಲಸ್ ಪಕ್ಕದಲ್ಲಿ ಅದೇ ಬ್ರೌಸರಲ್ಲಿ mc.exacttarget.com ಕೊಟ್ಟು ಈ ಕ್ರಿಯೇಟ್ ಮಾಡಿರೋ API ಯೂಸರ್ಗೆ ಲಾಗಿನ್ ಆಗ್ಬಿಡಿ. ಅಲ್ಲೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸೊ ಯೂಸರ್ ನೇಮ್ ಕೊಟ್ಟಿದ್ದೀನಿ, ಪಾಸ್ವರ್ಡ್ ಕೊಡ್ತೀನಿ. ಸೇಲ್ಸ್ಫೋರ್ಸ್ CRM ಅಲ್ಲಿ ಅಡ್ಮಿನ್ ಲಾಗಿನ್ ಆಗಿದ್ದೀನಿ. ಆ್ಯಂಡ್ ಪಕ್ಕದ ಟ್ಯಾಬ್ ಅಲ್ಲಿ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ API ಯೂಸರ್ ಲಾಗಿನ್ ಆಗಿ. ಈಗ ನಾವು ಇಟ್ ಇಸ್ ರೆಡಿ. ಪ್ರಾಪರ್. ಸೊ ಈಗ ನಾನೇನು ಮಾಡಬೇಕು, ಇದೆಲ್ಲ ಲಾಕ್ ಆಗಿದೆ. ಸೊ ಇದನ್ನ ಲಾಕ್ ಆಗಿರೋದನ್ನ ರಿಮೂವ್ ಮಾಡೋದು ಹೇಗೆ? ಈಗ ಏನು ಯೂಸರ್ ಕ್ರಿಯೇಟ್ ಮಾಡಿದ್ನೋ ಆ ಯೂಸರ್ಗೆ ಬಿಸ್ನೆಸ್ ಯೂನಿಟ್ ಮತ್ತು ರೋಲ್ಸ್ ಕೊಡಬೇಕು. ಲಾಕ್ ಸಿಂಬಲ್. ಸೊ ಬಿಸ್ನೆಸ್ ಯೂನಿಟ್ ಇದೆ, ಸೇವ್ ಮಾಡ್ತೀನಿ. ಸೆಟಪ್ ಇನ್ನು ಸುಮಾರು ಹೇಳ್ಕೊಡೋದಿದೆ, ಐ ವಿಲ್ ಬಿ ಡೂಯಿಂಗ್ ಇಟ್ ಲೇಟರ್. ಸೊ ಸೆಲೆಕ್ಟ್ ಚೆಕ್ ಬಾಕ್ಸ್, ಮ್ಯಾನೇಜ್ ರೋಲ್ಸ್ ಕೊಡ್ತೀನಿ. ಆ್ಯಂಡ್ ಅವ್ರಿಗೆ ರೋಲ್ಸ್ ಎಡಿಟ್, ಒಂದು ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಮಾರ್ಕೆಟಿಂಗ್ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ ಕೊಡಬೇಕು. SFMC API ಯೂಸರ್ಗೆ ಸೇವ್ ಮಾಡಿದ್ದೀನಿ. ಇಲ್ಲಿ ಚಂದ್ರಪ್ರಸಾದ್ ಇದ್ದಾನೆ. ಇಗ್ನೈಟ್ ಮೋಡ್ಗೆ ಹೋಗ್ತೀನಿ. ಒಂದ್ಸತಿ ಬ್ರೌಸರ್ ಲೋಡ್ ಮಾಡ್ತೀನಿ. ಇವೆಲ್ಲ ಲಾಕ್ ಸಿಂಬಲ್ ಹೊಟ್ಟೋಗುತ್ತೆ ನೋಡಿ, ಯಾಕೆಂದ್ರೆ ನಾನು ಬಿಸ್ನೆಸ್ ಯೂನಿಟ್ ಮತ್ತೆ ರೋಲ್ಸ್ ಕೊಟ್ಟಿರಲಿಲ್ಲ. ಈಗೆಲ್ಲ ಹೋಯ್ತು. ಐ ಆಮ್ ಗುಡ್ ಹಿಯರ್. ಈಗ ಸಿಂಪಲ್ ಸೇಲ್ಸ್ಫೋರ್ಸ್ CRM ಬಂದು, ಓಕೆ, ಸೇಲ್ಸ್ಫೋರ್ಸ್ CRM ಅಲ್ಲಿ ಯು ಹ್ಯಾವ್ ಟು ಲುಕ್ ಫಾರ್ ಮ್ಯಾನೇಜ್. ನೀವು ಅಲ್ಲಿಂದ ಕನೆಕ್ಟ್ ಮಾಡಿರೋದ್ರಿಂದ ಕನೆಕ್ಟೆಡ್ ಆ್ಯಪ್ಸ್ಗೆ ಬಂದು ಇಲ್ಲಿ ಮಾರ್ಕೆಟಿಂಗ್ ಕ್ಲೌಡ್, ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್, ಇದು ಕ್ಲಿಕ್ ಮಾಡಿ ಎಡಿಟ್ ಪಾಲಿಸೀಸ್ ಕೊಡಬೇಕು. ಅದಾದ್ಮೇಲೆ ಇದು ಮಾಡಬೇಕು, ಪರ್ಮಿಟೆಡ್ ಯೂಸರ್ ಶುಡ್ ಬಿ ಅಡ್ಮಿನ್ ಅಪ್ರೂವ್ಡ್ ಯೂಸರ್ಸ್ ಆರ್ ಪ್ರೀ ಆಥರೈಸ್. IP ರೆಸ್ಟ್ರಿಕ್ಷನ್ಸ್ನ ರಿಲ್ಯಾಕ್ಸ್ ಮಾಡಬೇಕು, ಸೇವ್ ಮಾಡಬೇಕು. ಇದಕ್ಕೆಲ್ಲ ನೋಟ್ಸ್ ಬರ್ದಿಟ್ಟಿದ್ದೀನಿ, ಅಲ್ಲಿ ಶೇರ್. ಅದಾದ್ಮೇಲೆ ಪರ್ಮಿಷನ್ ಸೆಟ್ಸ್ ಅಲ್ಲಿ ನೀವೊಂದು ಪರ್ಮಿಷನ್ ಸೆಟ್ ಕ್ರಿಯೇಟ್ ಮಾಡಿದ್ರಿ. ಇದು ಸ್ಟೆಪ್ ನಂಬರ್ 8. ಈಗ ನಾವು ಸ್ಟೆಪ್ ನಂಬರ್ 11 ಅಲ್ಲಿ ಇದ್ದೀವಿ. ಮ್ಯಾನೇಜ್ ಆಪ್ಸ್ ಇನ್ ಸೇಲ್ಸ್ಫೋರ್ಸ್.
ಈ ಸ್ಟೆಪ್ ಅಲ್ಲಿ ಇದೀವಿ. ಸೊ ಇಲ್ಲಿ ಪರ್ಮಿಷನ್ ಸೆಟ್ಸ್ ಅಲ್ಲಿ ಮ್ಯಾನೇಜ್ ಪರ್ಮಿಷನ್ ಸೆಟ್ಸ್ ಕ್ಲಿಕ್ ಮಾಡಬೇಕು. ಸ್ಟೆಪ್ ನಂಬರ್ 8 ಅಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟೆಡ್ ಆಪ್, ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು, ಸೇವ್ ಮಾಡಬೇಕು. ಈಗ ನೀವು ಕಲಿತಾ ಇರೋದು ಮರಿಬೇಡಿ ಹೇಗೆ ಮಾಡಬೇಕು ಅಂತ. ಯಾಕೆ ಮಾಡಬೇಕು, ದಟ್ಸ್ ವಾಟ್ ವಿಲ್ ಬಿ ಲರ್ನಿಂಗ್ ನೆಕ್ಸ್ಟ್. ಈ ಸ್ಟೆಪ್ ಆದಮೇಲೆ 12th ಸ್ಟೆಪ್ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ, ಮಾರ್ಕೆಟಿಂಗ್ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿ, ಅಂಡ್ ಈಗ ನೀವು ಒಂದ್ಸತಿ ಕನೆಕ್ಟ್ ಬಟನ್ ನೋಡಿದ್ವಿ. ಸೊ ಈಗ ನೀವು 12th ಸ್ಟೆಪ್ ಅಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಆಪ್, ಮಾರ್ಕೆಟಿಂಗ್ ಕ್ಲೌಡ್ ಆಪ್ ಹೋಗಿ ಇನ್ ಸೇಲ್ಸ್ಫೋರ್ಸ್ CRM ಅಲ್ಲಿಗೆ ಹೋಗ್ಬೇಕು ಫಸ್ಟ್. ಅದಾದ್ಮೇಲೆ ಈಗ ನಿಮಗೆ ರಿಮೋಟ್ ಸೈಟ್ ವೆರಿಫಿಕೇಶನ್ ಸ್ಟೆಪ್ ಸಿಗುತ್ತೆ. ವೆರಿಫೈ ಮಾಡಿ, ಓಕೆ ಕ್ಲಿಕ್ ಮಾಡಿ, ಪೇಜ್ ರೀಲೋಡ್ ಆಗುತ್ತೆ, ಕಂಪ್ಲೀಟ್ಲಿ ವೇಟ್ ಮಾಡಿ. ಸಕ್ಸಸ್ಫುಲಿ ಆಡೆಡ್. ಈ ಸ್ಕ್ರೀನ್ ಬರೋವರೆಗೂ ವೇಟ್ ಮಾಡಿ. ಇದು ಕಂಪ್ಲೀಟ್ಲಿ ವೇಟ್ ಮಾಡಬೇಕು. ಪೇಜ್ ರೀಲೋಡ್ ಆಗ್ತಾ ಇದೆ, ವೇಟ್ ಮಾಡಿ ವೇಟ್ ಮಾಡಿ. ಈಗ ನಿಮ್ಮ ಹತ್ರ 2 ಸ್ಟೆಪ್ ಇದೆ, ಆಟೋಮೆಟಿಕ್ ಸೆಟಪ್, ಮ್ಯಾನ್ಯಲ್ ಸೆಟಪ್. ಮ್ಯಾನ್ಯಲ್ ಸೆಟಪ್ ತುಂಬಾ ಜನ ನಿಲ್ಸೇ ಬಿಟ್ಟಿದ್ದಾರೆ. ದೇ ಆರ್ ಆಲ್ವೇಸ್ ಗೋಯಿಂಗ್ ವಿತ್ ಆಟೋಮೆಟಿಕ್ ಸೆಟಪ್. ಆಯ್ತಾ, ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್ ಸೆಟಪ್, ಆಟೋಮೆಟಿಕ್ ಸೆಟಪ್. ಆಟೋಮೆಟಿಕ್ ಸೆಟಪ್ 2 ಸತಿ ಬಂದಿದೆ, ಬಟ್ ವಿಲ್ ಗೋ ವಿತ್ ದಿ ಫಸ್ಟ್ ಒನ್. ಸೆಕೆಂಡ್ ಒನ್. ಸ್ಟಾರ್ಟ್ ವಿಜಾರ್ಡ್ ಕೊಡಿ, 3 ಸ್ಕ್ರೀನ್ ಬರುತ್ತೆ. ಪ್ರೀ ಇನ್ಸ್ಟಾಲ್ ದಿ ಸೆಷನ್ ಸೆಟ್ಟಿಂಗ್ಸ್, ನೆಕ್ಸ್ಟ್. ಪ್ರೀ ಇನ್ಸ್ಟಾಲ್ಡ್ ಫೀಲ್ಡ್ ಲೆವೆಲ್ ಸೆಕ್ಯೂರಿಟಿ, ನೆಕ್ಸ್ಟ್. ಪ್ರೀ ಇನ್ಸ್ಟಾಲ್ಡ್ ಅಪ್ಡೇಟ್ ಪೇಜ್ ಲೇಔಟ್ಸ್, ಇದಿಷ್ಟು ಮುಗಿದಿದೆ ನಮ್ದು. ದಟ್ ಇಸ್ ದಿ ಸ್ಟೆಪ್ಸ್ 4, 5, 6, 7. ಇದಾದ್ಮೇಲೆ ಐ ಅಗ್ರಿ, ಕಾನ್ಫಿಗರ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್. ಇದು 2 ಬರ್ತಾ ಇದೆ, ಪ್ರಾಬ್ಲಿ ದೇರ್ ಮೈಟ್ ಬಿ ಅನ್ ಇಶ್ಯೂ. ಒಂದೇ ಬರಬೇಕಾಗ್ತದೆ. ಮತ್ತೆ ಸ್ಕ್ರೀನ್ ಲೋಡ್ ಆಗುತ್ತೆ, ವೇಟ್ ಮಾಡಿ. ಈ ಸ್ಕ್ರೀನ್ ಅಲ್ಲಿ ಶೋ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಈ ಚೆಕ್ ಬಾಕ್ಸ್ ಇದು ರೈಟ್ ಟಿಕ್ ಮಾರ್ಕ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ರೈಟ್ ಟಿಕ್ ಮಾಡಿ ಅಷ್ಟೇ. ಈಗ ನೀವು ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಲಾಗಿನ್ ಆಗಿದೀವಲ್ಲ SMC API ಯೂಸರ್ ನೇಮ್ ಪಾಸ್ವರ್ಡ್, ಅದನ್ನ ತಗೊಂಡು ಆಟೋಮೆಟಿಕಲಿ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದು ನಮ್ಮ ಸೆಕೆಂಡ್ ಕನೆಕ್ಟ್ ಬಟನ್. ಕನೆಕ್ಟ್ ಕ್ಲಿಕ್ ಮಾಡ್ತೀನಿ, ವೇಟ್ ಮಾಡ್ತೀನಿ, ಆಟೋಮೆಟಿಕಲಿ ಕನೆಕ್ಟ್ ಆಗೋಗುತ್ತೆ. ಇಲ್ಲ ಅಂದ್ರೆ ಈ ಕನೆಕ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಅವಾಗ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕಿತ್ತು. ಅದೊಂದು ಸ್ಟೆಪ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಫಸ್ಟೇ ಲಾಗಿನ್ ಆಗ್ಬಿಟ್ಟಿದ್ದೀನಿ. ಅದೇ ಬ್ರೌಸರ್ ಅಲ್ಲಿ ಇರಬೇಕು. ಲಾಗಿನ್ ಕಂಪ್ಲೀಟ್ ಆದ್ಮೇಲೆ ಕ್ಲಿಕ್ ಮಾಡಿ, ವೇಟ್ ಮಾಡಿ, ಎಲ್ಲ ಅದೇ ಚೆಕ್ ಮಾಡ್ಕೊಳ್ಳುತ್ತೆ, ಕನೆಕ್ಟು ಮಾಡ್ಕೊಳ್ಳುತ್ತೆ, ಸ್ಕ್ರೀನ್ ಲೋಡ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಕ್ರೀನ್ ಇದು ಕಾನ್ಫಿಗರೇಷನ್ ಅಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್ ಸೆಟ್ಟಿಂಗ್ಸ್ ಅಲ್ಲಿ ವಾಟ್ ಯು ಶುಡ್ ಬಿ ಏಬಲ್ ಟು ಸಿ. ಮಾರ್ಕೆಟಿಂಗ್ ಕ್ಲೌಡ್ ಟೈಪ್ ಎಂಟರ್ಪ್ರೈಸ್ 2.0. ಏನ್ ಮಾಡಬೇಕು ಅಂತಿದ್ರೆ ಇಮೇಲ್ ಸೆಂಡ್ ಮಾಡಬೇಕು ಅಂತಿದ್ದೀನಿ. ಯಾರು API ಯೂಸರು ನಾವು ಕ್ರಿಯೇಟ್ ಮಾಡಿದ್ವಲ್ಲ 10 ಸ್ಟೆಪ್ 11 ಸ್ಟೆಪ್ ಅಲ್ಲಿ ಅವರು ಮಾರ್ಕೆಟಿಂಗ್ ಕ್ಲೌಡ್ MID ಇದೆ. and do you want to have any reply to options, enable. ಸೆಂಡ್ ಮಾಡಬೇಕು ಅಂದ್ರೆ ಸೇಲ್ಸ್ಫೋರ್ಸ್ CRM ಅಲ್ಲಿ ರಿಪೋರ್ಟ್ಸ್ ಕಾನ್ಸೆಪ್ಟ್ ಇದೆ, ಕ್ಯಾಂಪೇನ್ ಕಾನ್ಸೆಪ್ಟ್ ಇದೆ, ಅದನ್ನ ಎಕ್ಸ್ಕ್ಲೂಡ್ ಅಂಡ್ ರಿಪೋರ್ಟ್ ಮಾಡ್ತೀವಿ. ಇದೆಲ್ಲ ಡೀಟೇಲ್ ಆಗಿ ಇನ್ನೂ ಸುಮಾರು ಹೇಳಿದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಒಂದು ಮುಗಿಸೋಣ. ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ನಾನು ಇಮೇಲ್ ID ಕೊಟ್ಕೋತೀನಿ. ಇದು ಬ್ರೀಫಿಂಗ್ ಅಷ್ಟೇನೆ. ಇದಿಷ್ಟು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ತೀವಿ, ಎನೇಬಲ್ ಮಾಡ್ತೀನಿ ಅಂಡ್ ಸೇವ್ ಸೆಟ್ಟಿಂಗ್. ಲಾಸ್ಟ್ ಬಟ್ ಒನ್ ಟೈಪ್ ಇದು ಸೇವ್ ಸೆಟ್ಟಿಂಗ್. ಮೌಸ್ ತಗೋತೀನಿ, ವೆಯ್ಟ್ ಮಾಡಿ, ಸ್ಕ್ರೀನ್ ಲೋಡ್ ಆಗುತ್ತೆ, ವೆಯ್ಟ್ ಮಾಡ್ತಾನೆ ಇರಿ. ಕೆಲವೊಂದು ಸ್ಕ್ರೀನ್ಸ್ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಲಾಸ್ಟ್ ಸ್ಕ್ರೀನ್ ಅಲ್ಲಿ ಯು ವಿಲ್ ಬಿ ಗೆಟಿಂಗ್ ಯುವರ್ ಬಿಸ್ನೆಸ್ ಯೂನಿಟ್ ನೇಮ್, ದಟ್ ಇಸ್ SFMC ಟ್ರೈನಿಂಗ್ ಅಂದ್ರೆ ಇದು ಇದೇ ತೋರಿಸ್ತಾ ಇದೆ ನೋಡಿ. MID ಚೆಕ್ ಮಾಡ್ಕೊಳ್ಳಿ 895. ಎಲ್ಲಿ ಚೆಕ್ ಮಾಡ್ತೀರಾ ಅಂದ್ರೆ ನೇಮ್ ಅಲ್ಲಿ ತೊಗೊಂಡೋದ್ರೆ ಇದೇ ತೋರಿಸ್ತಾ ಇದೆ ನೋಡಿ. ಇದೇ MID ಇದೆ, ಚೆಕ್ ಮಾಡಿ, ಅದೇ ಇರುತ್ತೆ. ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ, ಸೇವ್ ಮಾಡಿ, ಮೌಸ್ ಇಲ್ಲಿಗೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. ಲಾಸ್ಟ್ ಒನ್ ಸ್ಟೆಪ್ ಏನು ಅಂದ್ರೆ ಲಾಸ್ಟ್ ಒನ್ ಸ್ಟೆಪ್ ಅಲ್ಲಿ ವಿ ಹ್ಯಾವ್ ಟು ಡೂ ಒನ್ ಲಾಸ್ಟ್ ಸೆಟಪ್. ಸೊ ಇಲ್ಲಿಗೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಸೆಟಪ್ ಮುಗೀತು. ಸೆಟಪ್ ವಾಪಸ್ ಹೋಗ್ತೀನಿ ಅಂಡ್ ಈಗ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮಾರ್ಕೆಟಿಂಗ್ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸ್ಕ್ರೀನ್ ಚೇಂಜ್ ಆದದ್ದು. ಈಗ ನನ್ಗೆ ಯಾವ ಸ್ಕ್ರೀನ್ ಬರಬೇಕು ಅಂದ್ರೆ
ಸೆಂಡ್ ಇಮೇಲ್ ಸೆಂಡ್ಸ್ ಅಂತ ಒಂದು ಸ್ಕ್ರೀನ್ ಇದೆ. ಸೊ ಇದೊಂದ್ಸತಿ ಬರ್ಬೋದು, ಕ್ಲಿಕ್ ಮಾಡಿಬಿಟ್ಬಿಡಿ, ಇನ್ನೇನು ಸ್ಟೆಪ್ಸ್ ಕೇಳಲ್ಲ ಅದು. ಈ ಸ್ಕ್ರೀನ್ ಬರಬಾರ್ದು ಆ್ಯಕ್ಚುಲಿ, ಕೆಲವೊಂದ್ಸತಿ ಬಂದಾಗ ಕನೆಕ್ಟ್ ಮಾಡಿಬಿಟ್ಬಿಡಿ ಏನಿಲ್ಲ. ಈಗ ನನಗೆ ಇಮೇಲ್ ಸೆಂಡ್ಸ್ ಅಂತ ಒಂದು ಸ್ಕ್ರೀನ್ ಬರಬೇಕು. ಇಮೇಲ್ ಸೆಂಡ್ಸ್ ಅಂತ ಸ್ಕ್ರೀನ್ ಬಂದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗಿದೆ ಅಂತ ಈ ಸ್ಕ್ರೀನ್. ಸೊ ಪ್ಲಸ್ ಸಿಂಬಲ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಮಾರ್ಕೆಟಿಂಗ್ ಕ್ಲೌಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಇಮೇಲ್ ಸೆಂಡ್ ಸ್ಕ್ರೀನ್ ಬರಬೇಕು. ಸೊ ಇಟ್ ಮೀನ್ ನಾನು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಸ್ಟೆಪ್ಸ್ ಮುಗಿದು. ಅಲ್ಲಿಗೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್, ಸೇಲ್ಸ್ಫೋರ್ಸ್ CRM ಮತ್ತೆ ಇದು ಕನೆಕ್ಟ್ ಆಗೋಯ್ತು. ಓಕೆ, ಸೊ ಎಲ್ಲ ಲಾಗೌಟ್ ಮಾಡ್ತೀನಿ. ಲಾಸ್ಟ್ ಒಂದೇ ಒಂದು ಸ್ಟೆಪ್ ಇದೆ. ದಟ್ ಸ್ಟೆಪ್ ಇಸ್ ಟು ಮೇಕ್ ದಿ ಒನ್-ಟು-ಒನ್ ಕನೆಕ್ಷನ್. ಏನದು ಒನ್-ಟು-ಒನ್ ಕನೆಕ್ಷನ್ ಅಂದರೆ, ನಮ್ಮ ಹತ್ರ ಇದೊಂದು ಯೂಸರ್ ನೇಮ್ ಇದೆ, ಕರೆಕ್ಟ್? ಈ ಯೂಸರ್ ನೇಮು ಮತ್ತೆ ಈ ಯೂಸರ್ ನೇಮ್ನ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಕನೆಕ್ಟ್ ಮಾಡಬೇಕು. ಹೆಂಗೆ ಮಾಡೋದು? SFMC ಒಳಗಡೆ ಸೇಲ್ಸ್ ಫೋರ್ಸ್ API ಯೂಸರ್ ನೆನ್ನೆ ಕ್ರಿಯೇಟ್ ಮಾಡಿದ್ವಲ್ಲ, ಇದನ್ನ ಕಾಪಿ ಮಾಡಿಕೊಂಡು ಮಾರ್ಕೆಟಿಂಗ್ ಕ್ಲೌಡಲ್ಲಿ, ನಾನು ಚಂದ್ರಪ್ರಸಾದ್ ಈಗ ಮತ್ತೆ ಇಲ್ಲಿ ನೋಡ್ಕೊಡಿ, ಯೂಸರ್ಸ್ ಹೋಗಿ SFMC API ಯೂಸರ್ ಮೇಲೆ ನೇಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾಟ್ ಇಂಟಿಗ್ರೇಟೆಡ್ ಅಂತ ಇರುತ್ತೆ. ಈ ಸ್ಟೆಪ್ ಮಾಡದೇ ಇದ್ರೆ ಇಮೇಲ್ ಕಳ್ಸಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಲಾಸ್ಟ್ ಸ್ಟೆಪ್ ಮಾಡ್ತೀವಿ. ನಾಟ್ ಇಂಟಿಗ್ರೇಟೆಡ್ ಮೇಲೆ ಕ್ಲಿಕ್ ಮಾಡಿ, ಇಂಟಿಗ್ರೇಟ್ ಮಾಡಿ. ಇದು ಒನ್ ಆಫ್ ದಿ ಎಕ್ಸಾಮ್ ಕ್ವಶನ್ಸ್. ಇಮೇಲ್ ಕಳ್ಸಕ್ಕಾಗ್ತಲ್ಲ ಆಫ್ಟರ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಅಂದರೆ ನಿಮ್ಮ API ಯೂಸರ್ಸ್ನ ನೀವು SFMCಲಿ ಕನೆಕ್ಟ್ ಮಾಡಬೇಕು. ಅದಕ್ಕೆ ಯಾವ ಫೀಲ್ಡ್ ಕೊಡ್ತೀರಾ ಅಂದರೆ salesforce.com ಸ್ಟೇಟಸ್. ಇದು ನಾಟ್ ಇಂಟಿಗ್ರೇಟೆಡ್ ಅಂತ ಇದ್ದರೆ ಇಮೇಲ್ ಕಳ್ಸೋಕ್ಕಾಗಲ್ಲ. ಇಂಟಿಗ್ರೇಟ್ ಮಾಡೋದಕ್ಕೆ ಏನು ಮಾಡಬೇಕು? ಕ್ಲಿಕ್ ಮಾಡಬೇಕು, ಸೇಲ್ಸ್ಫೋರ್ಸಲ್ಲಿ ಕ್ರಿಯೇಟ್ ಆಗಿದೆ API ಯೂಸರ್ನ. ಸೊ ಈಗ ವಾಟ್ ಈಸ್ ದಟ್ ಐಲ್ ಬಿ ಡೂಯಿಂಗ್? ಸೊ ನಮ್ದು ರೆಡಿ ಆಯಿತು. ಸೊ ಮಾರ್ಕೆಟಿಂಗ್ ಕ್ಲೌಡ್ ರೆಡಿ ಇದೆ. ಸೊ ಈಗ ನಾನು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟು ಆಗಿದೆ. ಲಾಸ್ಟ್ ಸ್ಟೆಪ್, ಕನೆಕ್ಷನ್ ಎಲ್ಲ ಮುಗೀತು. ಇಮೇಲ್ ಕಳಿಸ್ಬಹುದಾ? ದಟ್ ಈಸ್ ಮೈ ಕ್ವಶನ್. ಇಮೇಲ್ ಕಳಿಸ್ಬೋದು ಅಂದರೆ ಐ ವುಡ್ ಬಿ ಟೆಸ್ಟಿಂಗ್ ಇಟ್ ಇನ್ ಮಲ್ಟಿಪಲ್ ವೇಸ್. ಒಂದು ಸೇಲ್ಸ್ಫೋರ್ಸ್ CRM ಅಲ್ಲೂ ಟೆಸ್ಟ್ ಮಾಡಬೇಕು ನಾನು, ಎರಡನೇದು ಮಾರ್ಕೆಟಿಂಗ್ ಕ್ಲೌಡಲ್ಲೂ ಟೆಸ್ಟ್ ಮಾಡಬೇಕು. ಸೊ ಸೇಲ್ಸ್ಫೋರ್ಸ್ CRM ಅಲ್ಲಿ ಅಡ್ಮಿನ್ ಲಾಗಿನ್ ಆಗ್ತೀನಿ, ಅಲ್ಲೂ ಚೆಕ್ ಮಾಡಬೇಕು, ಮಾರ್ಕೆಟಿಂಗ್ ಕ್ಲೌಡಲ್ಲೂ ಚೆಕ್ ಮಾಡಬೇಕು. ಸೊ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮುಗೀತು. ಈಗ ನಾನು ಇಮೇಲ್ ಕಳಿಸ್ಬೇಕು. ಸೊ ಇಷ್ಟು ದಿನ ಇಮೇಲ್ ಕಳಿಸಿದ್ದು ಬರೀ ಮಾರ್ಕೆಟಿಂಗ್ ಕ್ಲೌಡ್ ಒಳಗಡೆ ಇರೋ ಡೇಟಾ ಜೊತೆ. ಈಗ ನೋಡಿ ಸಿಂಕ್ರೊನೈಸ್ ಕಾಣಿಸ್ತಾ ಇದೆ. ಸೊ ನಂಗೆ ಇಮೇಲ್ ಬೇಕಲ್ಲ, ಸೊ ಇಮೇಲ್ ಕ್ರಿಯೇಟ್ ಮಾಡೋಣ. ಸಿಂಪಲ್ ಇಮೇಲ್ ಆಲ್ರೆಡಿ ಇದೆಯಾ ಚೆಕ್ ಮಾಡೋಣ, ಅದನ್ನೇ ಯೂಸ್ ಮಾಡಿಕೊಂಡು ಸೆಂಡ್ ಮಾಡೋಣ. ಸೊ ಇಮೇಲ್ ಕಳಿಸ್ಬೇಕು ಅಂತ ನೀವು ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಇರಬೇಕು. ಫಸ್ಟು ಮಾರ್ಕೆಟಿಂಗ್ ಕ್ಲೌಡ್ ಒಳಗಿಂದ ಇಮೇಲ್ ಕಳಿಸ್ತೀವಿ, ಇಮೇಲ್ ಹೋಗುತ್ತಾ ಚೆಕ್ ಮಾಡೋಣ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಮುಗಿದೋಯ್ತು. ನಾವು ಇಟ್ ಇಸ್ ಆಲ್ ಅಬೌಟ್ ಕನೆಕ್ಟಿಂಗ್ ಆ್ಯಂಡ್ ಸೆಂಡಿಂಗ್. ಓಕೆನಾ? ಸೊ ಇಮೇಲ್ಸ್ ಇದೆಯಾ? ಓಕೆ, ತೊಂದರೆ ಇಲ್ಲ. ಐ ಬಿ ಕ್ರಿಯೇಟಿಂಗ್ ಒನ್ ಟುಡೇ. ಸಿಂಪಲ್ ಇಮೇಲ್ ಮೆಸೇಜ್, HTML ಟೆಕ್ಸ್ಟ್ ಇಮೇಲ್ ತಗೋತೀನಿ. CRM MCC ಕನೆಕ್ಟ್ Feb 11, 2025. ಟೆಕ್ಸ್ಟ್ ಇಮೇಲ್, ಬಿಕಾಸ್ ಈ ಟೂಲ್ಗೆ ಯಾರಿಗೂ ಆಕ್ಸೆಸ್ ಇಲ್ಲ, ಅದಕ್ಕೆ ನಾನು ಹೆಸರು ಕೊಡಲ್ಲ. ನೆಕ್ಸ್ಟ್, ವೆಲ್ಕಮ್ ಟು MCC and hi, welcome to MCC. An email ready, but email ಕಳಿಸೋದಕ್ಕೆ I should have physical mailing address and profile center link. ಇದನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಡೋಂಟ್ ಫರ್ಗೆಟ್ ಪ್ರಿವ್ಯೂ ಆ್ಯಂಡ್ ಟೆಸ್ಟಲ್ಲಿ ನಿಮ್ಮ ಇಮೇಲ್ ಎಲ್ಲ ಬರುತ್ತೆ. ಸೊ ಸೆಲೆಕ್ಟ್ ಮಾಡ್ತೀನಿ, ಆಲ್ ಸಬ್ಸ್ಕ್ರೈಬರ್ಸ್ ಹೋಗ್ತೀನಿ, ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಮಾಡ್ತೀನಿ, ನಂಗೆ ಏನು ಎರರ್ ಬರಬಾರ್ದು. Done. This looks good.
ಇದು ರೆಡಿ ಇದೆ. ಈಗ ಇಮೇಲ್ ಕಳಿಸ್ಬೇಕು, ನನಗೆ ಇಮೇಲ್ ಬರಬೇಕು. ಸೊ ಇಮೇಲ್ ಕಳಿಸೋದಕ್ಕೆ ನಾನು ಸೇಲ್ಸ್ ಫೋರ್ಸ್ CRM ಇಂದ ಟ್ರೈ ಮಾಡ್ತೀನಿ. ಸೇಲ್ಸ್ ಫೋರ್ಸ್ CRM ಅಲ್ಲಿ ಐ ವಿಲ್ ಮೂವ್ ಟು ಸೇಲ್ಸ್ ಕ್ಲೌಡ್. ಐ ವಿಲ್ ಸೆಲೆಕ್ಟ್ ಅ ಕಾಂಟ್ಯಾಕ್ಟ್. ಲೀಡ್ ಆದ್ರೆ ತಗೊಳ್ಳಿ, ಕಾಂಟ್ಯಾಕ್ಟ್ ಆದ್ರೆ ತಗೊಳ್ಳಿ. ಐ ವಿಲ್ ಕ್ರಿಯೇಟ್ ಅ ನ್ಯೂ ಕಾಂಟ್ಯಾಕ್ಟ್. ಸೊ ಕಾಂಟ್ಯಾಕ್ಟ್ ಫಸ್ಟ್ ನೇಮ್ ಚಂದ್ರ, ಲಾಸ್ಟ್ ನೇಮ್ ಪ್ರಸಾದ್, and email is chandra@gmail.com. ಇನ್ನೇನಾದ್ರೂ ಬೇಕಾ? ಇನ್ನೇನು ಬೇಡ, ಜಸ್ಟ್ ಸೇವ್ ಮಾಡ್ತೀನಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಕೊಟ್ಟಿದ್ದೀನಿ. ಈಗ ನಾನು ಇಮೇಲ್ ಕಳಿಸ್ಬೇಕು, ನನಗೆ ಇಮೇಲ್ ಬರಬೇಕು. ಅಬ್ಸರ್ವ್ ಮಾಡಿ, ಇಮೇಲ್ ಆಪ್ಟ್ ಔಟ್. ಇದನ್ನ ಈ ಸೆಕ್ಷನ್ನ ನಾನು ನೆನ್ನೆ ಕ್ರಿಯೇಟ್ ಮಾಡಿದೆ. ದಟ್ ಈಸ್ ಕಾಂಟ್ಯಾಕ್ಟ್ ಪೇಜ್ ಲೇಔಟ್ ಎಡಿಟ್ ಸ್ಟೆಪ್ ನಂಬರ್ 6 ಅಲ್ಲಿ ಮಾಡಿದ್ದು. ಅದಕ್ಕೆ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಆಕ್ಷನ್ಸ್, ಲೀಡ್ ಆಕ್ಷನ್ಸ್, ಕಾಂಟ್ಯಾಕ್ಟ್ ಆಕ್ಷನ್ಸ್ ಅಂತ ಇಮೇಲ್ ಅಪ್ಲೋಡ್ ಕೆಳಗೆ ಡ್ರಾಪ್ ಡೌನ್ ಹಾಕಿದೆ. ಅಲ್ಲಿ ಸೆಂಡ್ ಮಾರ್ಕೆಟಿಂಗ್ ಕ್ಲೌಡ್ ಇಮೇಲ್ ಅಂತ ಲಿಂಕ್ ಇದೆ. ಕ್ಲಿಕ್ ಮಾಡಿ ಮೌಸ್ ಆಚೆ ತಗೊಳ್ಳಿ, ವೆಯ್ಟ್ ಮಾಡಿ, ಪೇಜ್ ಲೋಡ್ ಆಗಬೇಕು. ಈಗ ನಾನು ಇಮೇಲ್ ಚಂದ್ರಪ್ರಸಾದ್ ಕಾಂಟ್ಯಾಕ್ಟು SRMC ಟ್ರೈನಿಂಗು ಇಮೇಲ್ ಪಿಕ್ ಮಾಡಬೇಕು. ಈಗ ನಾನು ಫೈಂಡ್ ಬಟನ್ ಕ್ಲಿಕ್ ಮಾಡಿದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗಿರೋದ್ರಿಂದ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಇರೋ ಎಲ್ಲ ಇಮೇಲ್ಸ್ ತೋರಿಸ್ಬೇಕು. ದಟ್ ಇಸ್ ದಿಸ್ ಒನ್, ಎಲ್ಲಾನು ತೋರಿಸ್ಬೇಕು. And I'll be selecting send classification, which is SRMC training. ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ 1 or 2 minutes ಅಲ್ಲಿ ನನಗೆ ಇಮೇಲ್ ಬರಬೇಕು. ಎಲ್ಲಿಂದ ಬರುತ್ತೆ ಇಮೇಲ್? ಮಾರ್ಕೆಟಿಂಗ್ ಕ್ಲೌಡಿಂದ ಬರುತ್ತೆ. ಈಗ ನಾನು ಸೇಲ್ಸ್ ಫೋರ್ಸ್ CRM ಇಂದ ಮಾರ್ಕೆಟಿಂಗ್ ಕ್ಲೌಡ್ ಡೇಟಾ ಕಳಿಸಿ ಅಲ್ಲಿಂದ ನಂಗೊಂದು ಇಮೇಲ್ ಕಳಿಸಿ. ಐ ವಿ ನಾಟ್ ಹ್ಯಾವ್ ಟು ವೇಟ್ ಹಿಯರ್. ಸ್ಕ್ರೀನ್ ರೆಡಿ ಇದೆ. ಸಿಂಪಲ್ ಆಗಿ ನಾನೀಗ ಆ ಇಮೇಲ್ ಓಪನ್ ಮಾಡ್ಬಿಟ್ಟು ತೋರಿಸಿ. ಸೊ ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆಗಿದ್ರೆ ನನಗೆ ಇಮೇಲ್ ಬರಬೇಕು. ಓಕೆನಾ? ನೆಕ್ಸ್ಟ್ 1 minute or 2 ಅಲ್ಲಿ ಬರುತ್ತೆ. ಪ್ಯಾರಲಲ್ಲಿ ಏನ್ ಚೆಕ್ ಮಾಡ್ತೀನಿ ಅಂದ್ರೆ ಸಬ್ಸ್ಕ್ರೈಬರ್ಸ್ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ನಾನು ಈಗ ಇಮೇಲ್ ಕಳಿಸಿರೋದ್ರಿಂದ ಒಂದು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಆಗಿರಬೇಕು. ಇದು ಕ್ರಿಯೇಟ್ ಆಗಿದೆ, ವ್ಯಾಲ್ಯೂ ಬಂದಿದೆ. ಈ ಡೇಟಾ ಎಕ್ಸ್ಟೆನ್ಷನ್ ನೋಡ್ಕೊಳ್ಳಿ, ಸೇಲ್ಸ್ ಫೋರ್ಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ನಾನು ಇಮೇಲ್ ID ಇದೆ, ಚೆಕ್ ಮಾಡ್ಕೊತೀನಿ. chandra@gmail.com. ಸೊ ನನಗೆ ಪಕ್ಕ ಇಮೇಲ್ ಬರುತ್ತೆ. ಅಲ್ಲಿ ಬಂತು ಅಂದ್ರೆ ಖಂಡಿತ ಬರುತ್ತೆ. ಅಲ್ಲಿ ಬರಲಿಲ್ಲ ಅಂದಿದ್ರೆ ನಾನು ಇನ್ವೆಸ್ಟಿಗೇಟ್ ಮಾಡಬೇಕಿತ್ತು. ಈಗ ಬಂದಿರೋದ್ರಿಂದ ನೆಕ್ಸ್ಟ್ 1 or 2 minutes ಅಲ್ಲಿ ಇಮೇಲ್ ಬರುತ್ತೆ. ಸೊ ಜಸ್ಟ್ ವೇಟಿಂಗ್. ಸೇಲ್ಸ್ ಫೋರ್ಸ್ CRM ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಈಗ ನಾನು ಇಮೇಲ್ ಕಳಿಸ್ತೆ, ಪ್ರೊಸೆಸಿಂಗ್ ಡೇಟಾ ಅಂತ ತೋರಿಸ್ತಾ ಇದೆ. ಸೆಂಡ್ ಸ್ಟೇಟಸ್ ಬರುತ್ತೆ. ಇನ್ 1 minute or 2 ಅಲ್ಲಿ ಬಂದ್ಬಿಡುತ್ತೆ ಅದು. ಇದು ಅಪ್ಡೇಟ್ ಆಗೋದು ಸ್ವಲ್ಪ ಲೇಟ್ ಇರ್ಬೋದು, ಬಟ್ ಐ ವಿಲ್ ಬಿ ಗೆಟಿಂಗ್ ದಟ್ ಇಮೇಲ್. ದಿಸ್ ಇಸ್ ಒನ್ ವೇ. ಟೆಸ್ಟ್ ಮಾಡಬೇಕು. ಕೊನೆಯಲ್ಲಿ ಇಮೇಲ್ ಕಳಿಸ್ತಾ ಇದ್ದೀನಿ. ಇಮೇಲ್ ಬಂತು ಅಂದ್ರೆ ಐ ಆಮ್ ಗುಡ್ ದಟ್. ಈ ಪ್ರೊಸೆಸಿಂಗ್ ಡೇಟಾ ಚೇಂಜ್ ಆಗುತ್ತೆ, ಅದು ಇಮಿಡಿಯೇಟ್ ಆಗಿ ಚೇಂಜ್ ಆಗಲ್ಲ, ರೀಲೋಡ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ 1-2 ಇಮೇಲ್ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ರಿಯಲ್ ಟೈಮಲ್ಲಿ ಹೋಗುತ್ತೆ. ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ಔಟ್ ಆಗುತ್ತೆ ಇಮೇಲ್. ಸೊ ಇಲ್ಲಿಂದಾನೇ ಇಮೇಲ್ ಬರ್ತಲ್ಲ ಅಂದ್ರೆ ನನಗೆ ಡೌಟ್ ಬಂತು ಅಂದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಇಮೇಲ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡೋದು ಅದನ್ನ? ದಟ್ಸ್ ದಿ ಕ್ವಶನ್. ಸೊ ನೋಡ್ಕೊಳ್ಳಿ, ಈಗ ಏನು ಮಾಡಲ್ಲ. ಸೊ ಇದೇ ಇಮೇಲ್ ತಗೋತೀನಿ, ಸೇಮ್ ಸೆಂಡ್ ಮಾಡ್ತೀನಿ. ಸೆಂಡ್. ಓಕೆ, ಮೋಸ್ಟ್ಲಿ ಬರೋ ಡೌಟ್ ಇದೆ, ಇಮೇಲ್ ಅಡ್ರೆಸ್ ಇಲ್ಲ ಅನ್ಸುತ್ತೆ. ಸೊ ಡೇಟಾ ಎಕ್ಸ್ಟೆನ್ಷನ್, ಇದೇ ಡೇಟಾ ಎಕ್ಸ್ಟೆನ್ಷನ್ ತಗೊಂಡು ಕಳಿಸೋಕೆ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ಡೌಟ್ ಇದೆ. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ವರ್ಕ್ ಆಗ್ತಾ ಇದೆ. ಫ್ರಮ್ ಇಮೇಲ್ ಅಡ್ರೆಸ್ಸು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ರಿಮೂವ್ ಆಗಿರ್ಬೋದು.
scheduled ಅಲ್ಲಿ. Scheduled ಅಲ್ಲಿದೆ. ಮೋಸ್ಟ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ವರ್ಕ್ ಆಗುತ್ತೆ, ಬಟ್ ಇಮೇಲ್ ಸ್ಟುಡಿಯೋಲೆ ಎರರ್ ಇದೆ. ಇನ್ನು scheduled ಅಲ್ಲಿದೆ. ನೋಡೋಣ ಏನಾಗಿರ್ಬೋದು, ಇನ್ವೆಸ್ಟಿಗೇಟ್ ಮಾಡೋಣ. ಪ್ರಾಬಬ್ಲಿ ಫ್ರಮ್ ಇಮೇಲ್ ಅಡ್ರೆಸ್ ತಪ್ಪಾಗಿರ್ಬೋದು. ಸೊ I have to go with this one. SSMC training at call.com. ಇಮೇಲ್ ಅಡ್ರೆಸ್ ಆ್ಯಡ್ ಮಾಡ್ತೀನಿ. ನನ್ನ ಪ್ರಕಾರ ಡೌಟ್ ಇದೆ ತೆಗ್ದಿರೋದು. ಸಮ್ ರೀಸನ್ ನಾವು ರಿಮೂವ್ ಮಾಡಿರ್ಬೋದು. ಕಂಪ್ಲೀಟ್ 1 ಅಂತ ತೋರಿಸ್ತಾ ಇದೆ. ಓಕೆ, ಬಂದಿದೆ. ದಿಸ್ ಇಸ್ ಗುಡ್. ಈಗ ಕಳಿಸಿದಕ್ಕೆ ಬಂದಿರೋದು ಇದು. ಸೊ CRM ಇಂದ ಕಳಿಸಿರೋದು ಇನ್ನೂ ಬಂದಿಲ್ಲ. ಪ್ರಾಬಬ್ಲಿ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆನ್ ದಟ್ ವೆನ್ ವಿ ಕನೆಕ್ಟ್ ಆನ್ ಮಂಡೇ. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಯಿತು, ಅದರೇನು ಡೌಟ್ ಇಲ್ಲ. ಇಮೇಲ್ ಹೋಗಿದ್ದು ಸ್ವಲ್ಪ ಲೇಟ್ ಆಗಿದೆ, ಬಟ್ ಇಟ್ ಇಸ್ ಟೇಕಿಂಗ್ ಟೈಮ್ ಟು ಡೆಲಿವರ್. ಪರ್ಸೆಂಟ್ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಎರರ್ ಬರ್ಬೋದು. ತೊಂದರೆ ಇಲ್ಲ. ವಿಚ್ ಐ ಟು ಇನ್ವೆಸ್ಟಿಗೇಟ್. ಇಮೇಲ್ ಸೆನ್ಸಲ್ಲಿ ಪ್ರೊಸೆಸಿಂಗ್ ಡೇಟಾ ಅಂತ ತೋರಿಸ್ತಾ ಇದೆ ಇಮೇಲ್. ಮಾರ್ಕೆಟಿಂಗ್ ಕ್ಲೌಡಲ್ಲಿ ಇಶ್ಯೂ ಇಲ್ಲ. ಹೆಂಗೆ ಗೊತ್ತಾಯಿತು ಸರ್ ಅಂದರೆ, ನಾರ್ಮಲ್ ಟ್ರ್ಯಾಕಿಂಗಲ್ಲಿ ಇಮೇಲ್ ಕಳಿಸಿದ್ದೀನಿ, ಕಂಪ್ಲೀಟ್ ಆಗಿದೆ ಆ್ಯಂಡ್ ಇಮೇಲು ಬಂದಿದೆ. ಬೈ ಎನಿ ಚಾನ್ಸ್ ಇಮೇಲ್ ತಪ್ಪು ಮಾಡಿದ್ದೀನ? ಇಮೇಲ್ ಅಡ್ರೆಸ್ ನೋಡ್ಕೊಂಬಿಡೋಣ. ಚಂದ್ರ SFMC@gmail.com. ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿದೆ, ತೊಂದರೆ ಏನಿಲ್ಲ. ಬಿಕಾಸ್ ಅದೇ ಡಿ ಕಳಿಸಿದ್ದು ನಾನು. ಇಟ್ ಮೈ ಟೇಕ್ ಕಪಲ್ ಆಫ್ ಮಿನಿಟ್ಸ್. ಚೆಕ್ ಮಾಡ್ಕೊಳ್ಳೋಣ ಅದನ್ನು ಇನ್ ಅವರ್ ನೆಕ್ಸ್ಟ್ ಸೆಷನ್. ಸೊ ಈ ಸ್ಟೆಪ್ಸು ನಿಮಗೆ ಕೇಳ್ತಾರೆ ಇಂಟರ್ವ್ಯೂಸಲ್ಲಿ. ಸರ್ ಇದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ನಿಮಗೆ ಇದೇ ಥರ ಎಲ್ಲರಿಗೂ ಒಂದೊಂದು ಅಕೌಂಟ್ ಕೊಡಬೇಕು. ಸದ್ಯಕ್ಕೆ ನನ್ನ ಹತ್ರ ಅಕೌಂಟ್ ಇಲ್ಲ. ಐ ಟ್ರೈ ಟು ಲೆಟ್ ಯು ನೋ ದಟ್ ಒನ್ ಇನ್ ದಿ ನೆಕ್ಸ್ಟ್ ಸೆಷನ್. ವಿಡಿಯೋ ನೋಡ್ಬಿಟ್ಟು ನೋಟ್ಸ್ ಮಾಡ್ಕೊಂಡಿದ್ವಿ.